ನಂತರ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯವರು ಮನೆ ಕಳ್ಳತನ ಮಾಡ್ತಾ ಇದ್ದಂತಹ 3 ವಿದೇಶಿ ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ 212 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 10.45 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಇದರಿಂದ ಒಟ್ಟು 5 ಪ್ರಕರಣಗಳು ಈಗ ಪೊಲೀಸರಿಗೆ ಪತ್ತೆಯಾಗಿದ್ದಾವೆ. 4 ಸಂಪಿಗೆಹಳ್ಳಿಯ ಪ್ರಕರಣಗಳು ಮತ್ತು 1 ಕೊಡಿಗೆಹಳ್ಳಿಯ ಒಂದು ಮನೆ ಕಳ್ಳತನದ ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಇದು ಆಗಿರ್ತಕ್ಕಂಥದ್ದು 2 ವರ್ಷಗಳ ಹಿಂದೆ, ಅಂದರೆ 2023 ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಮನೆ ಕಳ್ಳತನದ ಪ್ರಕರಣ. ಮೊದಲನೇ ಮಾಡಿ ಮತ್ತು ಕೆಳಮಾಡಿ ಎರಡೂ ಕೂಡ ಅವ್ರದ್ದೇ ಆಗಿದ್ದು, ಮೊದಲನೇ ಮಾಡಿಗೆ ಬೀಗ ಹಾಕ್ಕೊಂಡು ಕೆಳಗಡೆ ಮಲಗಿದಾಗ ಆ ಮೊದಲನೇ ಮಾಡಿಯನ್ನು ಯಾರೋ ಕಳ್ಳರು ಬಾಗಿಲನ್ನು ಒಡೆದು ಕಬೋರ್ಡ್ನಲ್ಲಿರ್ತಕ್ಕಂತಹ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿದ್ದರು. ಅದ್ರ ಬಗ್ಗೆ ಆ ಸಂದರ್ಭದಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಈ ವರ್ಷ ಜನವರಿ 20ನೇ ತಾರೀಕು ಬೆಳ್ಳಂದೂರಿನ ಟಿನ್ ಶೆಡ್ ಹತ್ತಿರ ಓರ್ವ ವಿದೇಶಿ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಆತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆತ ಈ ಒಂದು ಕಳ್ಳತನದ ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನು ಒಪ್ಪಿಕೊಂಡಿರ್ತಾನೆ. ನಂತರ ಆತನ ಇನ್ನೂ ಉಳಿದಂತಹ ಸಹಚರರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದು, ಅದರಂತೆ ಇದುವರೆಗೆ ಪೊಲೀಸರು ಇದರಲ್ಲಿ 3 ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 3 ಆರೋಪಿಗಳು ಕೂಡ ನೇಪಾಳ ದೇಶದವರಾಗಿದ್ದು, ಇಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ಕುಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಇನ್ನೂ ಒಬ್ಬ ಆರೋಪಿ ಇದರಲ್ಲಿ ತಲೆಮರೆಸಿಕೊಂಡಿರ್ತಾನೆ. ಈಗಾಗಲೇ ಹೇಳಿದಾಗೆ ಈ ಒಂದು ಪತ್ತೆ ಕಾರ್ಯದಿಂದ ಪೊಲೀಸರಿಗೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯ 4 ಕನ್ನ ಕಳವು ಪ್ರಕರಣಗಳು ಮತ್ತು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯ 1 ಕನ್ನ ಕಳವು ಪ್ರಕರಣ, ಈ ರೀತಿ ಒಟ್ಟು 5 ಕನ್ನ ಕಳವು ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಆರೋಪಿಗಳಲ್ಲಿ 2 ಮೇಲೆ ಈ ಹಿಂದೆಯೂ ಕೂಡ ಇದೇ ರೀತಿ ಕನ್ನ ಕಳವು ಪ್ರಕರಣಗಳು ಇರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡುಬಂದಿದೆ.